ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆಯ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ನಿನ್ನೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು. ಎಲ್ಲ ಗಣ್ಯರಿಗೆ ನಾನು ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಸಚಿವಾಲಯದ ಆಶ್ರಯದಲ್ಲಿ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವುದು 3.5 ಕೋಟಿ ಉದ್ಯೋಗಗಳನ್ನು ಬಳಿಕ ದೂರದರ್ಶನದೊಂದಿಗೆ ಅವರು ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಉದ್ಯೋಗ ಅವಕಾಶ ಹೆಚ್ಚಿಸಲು ನೆರವು ನೀಡುತ್ತದೆ. ಆ ಮೂಲಕ ಯುವಕರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಮಾನ್ಯ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವಿಯಾ ಅವರು, ರಾಜ್ಯ ಮಂತ್ರಿ ಆದಂಥ ಶ್ರೀ ಶೋಭಾ ಕರಂದ್ಲಾಜೆ ಅವರು ಅವ್ರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಅವರೆಲ್ಲರಿಗೂ ಕೂಡ ನಾವು ಅಭಿನಂದಿಸ್ತಾ ಯುವಕರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ನೀಡಿ ಅವರಿಗೆ ಒಳ್ಳೆ ವೃತ್ತಿಗಾಗಿ ಇವತ್ತು ಒಂದು ಒಳ್ಳೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ. ಪ್ರಧಾನಮಂತ್ರಿ ಫಲಾನುಭವಿ ಶೋಯಬ್ ಕೇಂದ್ರದ ಯೋಜನೆಯಡಿ ತಮಗೆ ಉದ್ಯೋಗ ದೊರಕಿದ್ದು ಕುಟುಂಬ ನಿರ್ವಹಣೆಗೆ ನೆರವಾಗಿದೆ ಎಂದು ಹೇಳಿದರು. कर रहे हैं हम इधर और कितने साल से कर रहे हैं. एग्जाम्पल हमको 2 स्टेफन मिल बियॉन्ड चल रहा है, वो सस्टेनेबल होता है और न्यू जॉब क्रिएशन हो रहा है और प्रधानमंत्री जी योजना स्कीम से हमको बेनिफिट्स मिल रहा है. ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ಬಿವೈ ರಾಘವೇಂದ್ರ ಉದ್ಘಾಟಿಸಿದರು. आप सभी का बहुत बहुत धन्यवाद. सम्मानिಸುವ ಮುಖೇನ माननीय प्रधानमंत्री जी आपसे आफ्टर इंडिपेंडेंस. ಬಳಿಕ ಬಿವೈ ರಾಘವೇಂದ್ರ ಸ್ವಾತಂತ್ರ್ಯದ ಬಳಿಕ ದೇಶ ಕಂಡ ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ. ಉದ್ಯೋಗಿಗಳು ಮತ್ತು ಉದ್ಯೋಗದಾತರನ್ನು ಗಮನದಲ್ಲಿರಿಸಿಕೊಂಡು ಜಾರಿಗೊಳಿಸಲಾಗಿರುವ ಯೋಜನೆಯು ಅತ್ಯಂತ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದೆ ಎಂದರು. ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಕಾರ್ಮಿಕರಿಗೆ ಸವಲತ್ತನ್ನು ಕೊಟ್ಟಿದ್ದು ಕೇಳಿದ್ವಿ, ಆದರೆ ಎಂಪ್ಲಾಯರ್ಗೂ ಕೂಡ ಕನ್ಸಿಡರ್ ಮಾಡಿದಂಥ ಆಫ್ಟರ್ ಇಂಡಿಪೆಂಡೆನ್ಸ್ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಯಾವುದಾದ್ರು ಇದ್ದರೆ ಇದು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ ನಾನು ಅಭಿಮಾನ ಕೊಡ್ಕೊಂಡು ನಾನು ಹೇಳಿ ಇಚ್ಛೆ ಪಡ್ತೇನೆ. ಫಲಾನುಭವಿ ಸುಹಾಸ್ ಸೂಗೂರು ಯೋಜನೆಯಿಂದ ಉದ್ಯೋಗದಾತರಿಗೂ ಸಾಕಷ್ಟು ಅನುಕೂಲವಾಗಿದೆ. ಕೇಂದ್ರದ ಈ ಯೋಜನೆಯು ಉದ್ಯೋಗದಾತರಿಗೂ ಮಹತ್ವ ನೀಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಈ ಒಂದು ಯೋಜನೆ ಎಂಪ್ಲಾಯೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ದ ಇನ್ಸೆಂಟಿವೈಸ್ monetary funds to employers. This is incentivizing employee and also an employer, and I thank this government of India and special thanks to Narendra Modi. Shri Nand Kishore Singh Chauhan बहुत कड़गन जी इनका सम्मान करें. चंद्रशील खाटोबेटू ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ ಪಾಲ್ಗೊಂಡರು. ಇಪಿಎಫ್ಒ ಕಚೇರಿಯ ಪ್ರಾದೇಶಿಕ ಆಯುಕ್ತ ಎಂ ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಎಂ ಸುಬ್ರಹ್ಮಣ್ಯ ಯೋಜನೆಯಡಿ ಹೆಚ್ಚು ಉದ್ಯೋಗ ನೀಡಿದ ಉದ್ಯೋಗದಾತರನ್ನು ಸಹ ಪ್ರೋತ್ಸಾಹಿಸಲಾಯಿತು. ಆ ಮೂಲಕ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವುದು ಯೋಜನೆಯ ಉದ್ದೇಶವಾಗಿದೆ ಎಂದರು. प्रधानमंत्री से डिस्बर्स किया था प्रोग्राम के थ्रू. बहुत ये प्रोत्साहनदायक कार्यक्रम है and all people are very much excited about the receipt of incentive during the program itself by the click of button.